ಈ ತಣ್ಣಗಿರುವ ವಾತಾವರಣಕ್ಕೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಈ ರೀತಿಯ ಸಾರು ಅಥವಾ ರಸಂ ಇದ್ರೆ ಊಟ ಫಸ್ಟ್ ಕ್ಲಾಸ್ ಆಗತ್ತೆ. ನಾನಿವತ್ತು ಹೆಸರು ಕಾಳಿನ ರಸಂ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೊಳಲೀಸ್ ಕಿಚನ್. ರಾತ್ರಿ ಪೂರ್ತಿಯಾಗಿ ಅಥವಾ 6 ರಿಂದ 7 ಗಂಟೆಗಳ ಕಾಲ ನೆನೆಸಿರುವ 1 ಕಪ್ ಹೆಸರು ಕಾಳು ಇದು. ಕುಕ್ಕರಿಗೆ ಹಾಕಿ 1 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, 3 ರಿಂದ 4 ಒಣಮೆಣಸು, 6 ರಿಂದ 7 ಬೆಳ್ಳುಳ್ಳಿ ಎಸಳು ಹಾಕಿ 1.5 ಕಪ್ ನೀರು ಹಾಕಿ ಹೆಸರು ಕಾಳನ್ನು ಮೆದುವಾಗಿ 4 ರಿಂದ 5 ವಿಸಿಲ್ ಹಾಕಿ ಬೇಯಿಸಿ ಕುಕ್ಕರಿನ ಪ್ರೆಷರ್ ಪೂರ್ತಿ ಹೋದ ನಂತರ ಬೇಯಿಸಿರುವ ಹೆಸರು ಕಾಳಿನಿಂದ 1 ಸೌಟ್ ಆಗುವಷ್ಟು ಹೆಸರು ಕಾಳನ್ನು ಒಂದು ಬೌಲಿಗೆ ವರ್ಗಾಯಿಸಿಕೊಂಡು ಮಿಕ್ಕಿರುವ ಹೆಸರು ಕಾಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಮುಚ್ಚಳ ಮುಚ್ಚಿ ನುಣ್ಣಗೆ ಅರ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ನುಣ್ಣಗೆ ರುಬ್ಬಿರುವ ಮಿಶ್ರಣವನ್ನು ಸಾರು ಮಾಡುವ ಪಾತ್ರೆಗೆ ವರ್ಗಾಯಿಸಿ ನಾನಿಲ್ಲಿ 1.5 ಲೀಟರ್ ನೀರನ್ನು ಸೇರಿಸ್ತಾ ಇದ್ದೇನೆ. ಸಾರು ಯಾವ ಹದಕ್ಕೆ ಬೇಕು ಅದಕ್ಕನುಗುಣವಾಗಿ ನೀರನ್ನು ಸೇರಿಸಿ ಅಡ್ಜಸ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಬೆಲ್ಲ, ತೆಗೆದಿಟ್ಟಿರುವ ಬೇಯಿಸಿದ ಹೆಸರು ಕಾಳು 1 ಸೌಟು ಹಾಕಿ 2 ರಿಂದ 3 ಹಸಿಮೆಣಸಿನಕಾಯಿ ಸೇರಿಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಿ. ನೋಡಿ, ಈಗ ಸಾರು ಕುದಿಯೋದಕ್ಕೆ ಶುರುವಾಗಿದೆ. 5 ನಿಮಿಷ ನಿಧಾನ ಉರಿಯಲ್ಲೇ ಕುದೀಲಿ. ಅಷ್ಟರಲ್ಲಿ ಒಗ್ಗರಣೆ ಸೌಟಿಗೆ 1 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, 1 ಮುರಿದ ಒಣಮೆಣಸು ಹಾಕಿ ಸಾಸಿವೆ ಚಟಪಟ ಅಂದಾಗ 1 ದಂಟು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ಸಾರಿಗೆ ಸೇರಿಸಿ ಗ್ಯಾಸ್ ಉರಿಯನ್ನು ಆರಿಸಿ ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ರುಚಿಯಾದ ಪ್ರೋಟೀನ್, ಫೈಬರ್, ವಿಟಮಿನ್ ರಿಚ್ ಆದ ಹೆಸರು ಕಾಳಿನ ರಸಂ ರೆಡಿ ಆಗತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.